ಎಲ್ಲರಿಗೂ ಜೈ ಶ್ರೀರಾಮ್. ಶ್ರೀಮದ್ ಭಗವದ್ಗೀತೆಯ 2ನೇಯ ಅಧ್ಯಾಯದಲ್ಲಿ ಬರುವಂತಹ 40ನೇಯ ಶ್ಲೋಕ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದರಲ್ಲಿ ಹೇಳುವಂಥದ್ದು ನ ಇಹ ಅಂತ ಹೇಳಿ. ಇಹ ಅಂತಂದರೆ ಈ ಕರ್ಮಯೋಗದಲ್ಲಿ ಅಭಿಕ್ರಮನಾಶ ಅಂತ ಇದೆ. ಅಂದರೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಅದು ಪೂರ್ಣ ಆಗುವ ಮುಂಚೆಯೇ ಅದನ್ನು ನಾವು ನಿಲ್ಲಿಸಿದರೆ ಅದಕ್ಕೆ ಫಲ ಇಲ್ಲ. ಈ ರೀತಿಯಾಗಿ ಕೆಲಸ ಪ್ರಾರಂಭ ಮಾಡಿ ನಿಲ್ಲಿಸಿದಾಗ ಫಲದ ನಷ್ಟ ಆಗ್ತದೆ. ಅದಕ್ಕೆ ಒಂದು ಬೀಜದ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಒಂದು ಬೀಜವನ್ನು ಹೊಲದಲ್ಲಿ ಬಿತ್ತಿ ಆಮೇಲೆ ಅದಕ್ಕೆ ಆರೈಕೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ನೀರು ಹಾಕದೇ ಇದ್ದಾಗ ಅಥವಾ ಮಣ್ಣನ್ನು ಮತ್ತಷ್ಟು ಸಡಿಲ ಮಾಡದೇ ಇದ್ದಾಗ, ಗೊಬ್ಬರ ಹಾಕದೇ ಇದ್ದಾಗ ಆ ಬಿತ್ತಿದಂತಹ ಬೀಜ ಏನಿದೆ ಅದು ನಾಶ ಆಗಿ ಹೋಗ್ತದೆ. ಅದು ಯಾವುದೋ ಇರುವೆಗೋ ಅಥವಾ ಇನ್ಯಾವುದೋ ಜೀವಿಗೋ ಆಹಾರವಾಗಬಲ್ಲದು. ಅಂದರೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ ನಂತರ ಅದನ್ನು ಪೂರ್ಣವಾಗುವವರೆಗೂ ಕೂಡ ಅದನ್ನು ಮುನ್ನಡೆಸಬೇಕು. ಮಧ್ಯದಲ್ಲಿ ತ್ಯಜಿಸಿಬಿಟ್ರೆ ಅದರ ಫಲ ಸಿಗುವುದಿಲ್ಲ ಅಂತ. ಇದನ್ನು ಅಭಿಕ್ರಮನಾಶ ಅಂತ ಹೇಳ್ತಾರೆ. ಆದರೆ ಈ ಕರ್ಮಯೋಗದಲ್ಲಿ ಅಭಿಕ್ರಮನಾಶ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಾ ಅಸ್ತಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಕಾಮನೆಗಳು ಇಲ್ಲದೇನೆ ಕೇವಲ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೆ, ಭಗವಂತನ ಸದಾ ಧ್ಯಾನದಲ್ಲಿ ಇದ್ದರೆ ಅಂತಹ ಸಾಧಕನ ಮನಸ್ಸಿನಲ್ಲಿ ಭಗವಂತ ಸ್ಥಿರವಾಗಿದ್ದು ಮಾಡಿದ ಕಿಂಚಿತ್ ಕೆಲಸಕ್ಕೂ ಕೂಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಇಲ್ಲಿ ಹೇಳುವಂಥದ್ದು. ಅಷ್ಟು ಮಾತ್ರವಲ್ಲ, ಅಲ್ಲಿ ಪ್ರತ್ಯವಾಯೋ ಅಂತ ಇದೆ. ಅಂದರೆ ವಿರುದ್ಧವಾದ ಫಲರೂಪಿ ದೋಷ ಇದು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಭಿಕ್ರಮನಾಶವೂ ಇಲ್ಲ, ಪ್ರತ್ಯವಾಯೋ ವಿರುದ್ಧವಾದ ಫಲರೂಪಿ ದೋಷ ಅದು ಕೂಡ ಇಲ್ಲ. ನ ವಿದ್ಯತೆ. ಅದೇನು ವಿರುದ್ಧವಾದ ಫಲರೂಪಿ ದೋಷ ಅಂತಂದರೆ ಅಂತ ನೋಡೋದಾದರೆ, ಯಾವುದೇ ಕಾಮನೆಗಳನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಿದರೆ ಅದಕ್ಕೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳು ಸಿಗ್ತವೆ. ಇದನ್ನು ವಿರುದ್ಧವಾದ ಫಲರೂಪಿ ದೋಷಗಳು ಅಂತ ಹೇಳೋದು. ವಿರುದ್ಧವಾದ ಫಲ ಒಳ್ಳೆಯದು ಅಥವಾ ಕೆಟ್ಟದ್ದಾಗ್ತದೆ ಅಂತೇಳಿ ಯಾವುದೇ ಕಾಮನೆ ಇಟ್ಟು ಯಾವುದೋ ಒಂದು ಉದ್ದೇಶದಿಂದಲೇ ಅಥವಾ ಸ್ವಾರ್ಥದಿಂದ ಹೀಗೆ ಏನೋ ಒಂದು ಕಾಮನೆಯನ್ನು ಇಟ್ಟುಕೊಂಡು ಒಂದು ಕೆಲಸ ಮಾಡಿದರೆ ಒಂದು ಒಳ್ಳೆಯದಾಗ್ತದೆ ಇಲ್ಲ ಕೆಟ್ಟದಾಗ್ತದೆ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಯಾವುದೇ ಕಾಮನೆಗಳು ಸ್ವಲ್ಪವೂ ಇಲ್ಲದೇನೆ ಸ್ವಾರ್ಥರಹಿತವಾದಂತಹ ಯಜ್ಞ, ದಾನ, ತಪಸ್ಸು, ಸೇವೆ ಮೊದಲಾದ ಕರ್ಮಗಳನ್ನು ನಾವು ಮಾಡಿದಾಗ ಅದರಲ್ಲಿ ಸ್ವಲ್ಪ ದೋಷ ಇದ್ದರೂ ಕೂಡ ಯಾವುದೇ ಅನಿಷ್ಟವಾಗುವುದಿಲ್ಲ, ಒಳ್ಳೆಯದೇ ಆಗುತ್ತದೆ ಅಂತ ಇದರ ಅರ್ಥ. ಹಾಗೆ 2ನೇಯ ಸಾಲಿನಲ್ಲಿ ಹೇಳಿರುವಂಥದ್ದು ಸ್ವಲ್ಪಂ ಅಪಿ ಅಸ್ಯ. ಈ ಕರ್ಮಯೋಗದ ಸ್ವಲ್ಪ ಸಾಧನೆಯನ್ನು ಮಾಡಿದರೂ ಕೂಡ ಮಹಾಭಯದಿಂದ ಅದು ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳಿ. ಮಹಾಭಯ ಅಂದರೆ ಯಾವುದು ಅಂತೇಳಿ, ಭಯಗಳಲ್ಲಿ ಇರುವ ದೊಡ್ಡ ಭಯ ಅಂದರೆ ಮೃತ್ಯು ಭಯ. ಕೇವಲ ಮೃತ್ಯು ಭಯ ಮಾತ್ರ ಅಲ್ಲ, ಒಬ್ಬ ಸಾಧಕನಿಗೆ ಜನ್ಮದ ಭಯವೂ ಇರ್ತದೆ. ಯಾಕಂತಂದರೆ ಧರ್ಮದ ಮೂಲ ಉದ್ದೇಶ ಯಾವುದು ಅಂತ ಕೇಳಿದರೆ ಭಗವಂತನನ್ನು ಸೇರುವುದು, ಹರಿಪಾದವನ್ನು ಸೇರುವುದು ಅಂತ ಹೇಳ್ತೇವೆ. ಮೋಕ್ಷ ಅಂತ ನಾವೇನು ಕರಿತೇವಲ್ಲ, ಯಾವಾಗ ನಾವು ಭಗವಂತನನ್ನೇ ಸೇರ್ತೇವೆ ಆವಾಗ ಜನ್ಮ ಮತ್ತು ಮೃತ್ಯುವಿನ ಭಯಗಳೇ ಇರುವುದಿಲ್ಲ ಅಂತ ಹೇಳಿ. ಅಂದರೆ ಕರ್ಮಯೋಗದ ಅನುಷ್ಠಾನವನ್ನು ಮಾಡಿದರೆ ಯಾವುದೇ ಕಾಮನೆಗಳಿಲ್ಲದೇನೆ ಸ್ವಾರ್ಥರಹಿತವಾಗಿ ನಾವು ಪ್ರತಿಯೊಂದು ಕೆಲಸಗಳನ್ನು ಮಾಡಿದರೆ ಭಗವಂತನನ್ನೇ ಸ್ಮರಿಸಿಕೊಳ್ತಾ, ಆತನ ಅನಂತ ಮಹಿಮೆಗಳನ್ನೇ ಸ್ಮರಿಸಿಕೊಳ್ತಾ ಕಾಮನೆಗಳ ರಹಿತವಾಗಿ ಪ್ರತಿ ಕೆಲಸಗಳನ್ನು ಮಾಡಿದಾಗ ಈ ಮಹಾಭಯದಿಂದ ನಮ್ಮನ್ನು ಭಗವಂತನು ರಕ್ಷಿಸ್ತಾನೆ ಅಂತ ಈ ಶ್ಲೋಕದ ಅರ್ಥ. ಧನ್ಯವಾದಗಳು. ರಾಮ್ ರಾಮ್.